ನಾವು ಗ್ರಾಮ ಪಂಚಾಯತ್ ಹೋಗಿದ್ವಲ್ಲ, ಯಾವುದವರು ಅಮ್ಮ? ವಾರಂಬಳ್ಳಿ ಗ್ರಾಮ ಪಂಚಾಯತಿ. ನಾನು ಪ್ರೆಸ್ಸಲ್ಲಿ ಪೇಪರಲ್ಲಿ ನೋಡಿದೆ, ನಮ್ಮವ್ರು ರಿಪೋರ್ಟ್ ಕಳಿಸಿದ್ರು, ಈ ಥರ ಗ್ರಾಮ ಪಂಚಾಯತ್ ಬೆಂಕಿ ಬಿದ್ದು ಎಲ್ಲ ಫುಲ್ ಇದೇ ಸುಟ್ಕೊಂಡು ಹೋಗಿದೆ ಅಂತ. ಅದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಬಂದೆ. ಅದೇನೋ ಸ್ವಲ್ಪ ಮುಂದೆ ಹೋಗಿದೆ, ಎಲ್ಲ ಅಂಗಡಿಗಳೆಲ್ಲ ಹೋಗಿ ಸುಟ್ಟೋಗ್ಬಿಡೋದು. ಅವರು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟು ಅಧ್ಯಕ್ಷರು ಬಂದಿದ್ದರು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇಒ ಬಂದಿದ್ದರು. ಸರ್ ಇದು ಕೊಟ್ಟಿದ್ದೀವಿ ಅಂತ ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅವ್ರು ಕೊಟ್ಬಿಟ್ಟಿದ್ದು ಅವ್ರು ಮಾಡ್ಕೋಕೋ ಅಂತ. ಯಾಕೆ ಇದೆಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಇನ್ಶೂರೆನ್ಸ್ ಬರುತ್ತೆ ಅಂತ ವೆಯ್ಟಿಂಗ್. ಅದೇ ಶವಗಳು ಇಟ್ಕೊಂಡು ಇನ್ಶೂರೆನ್ಸ್ ಬರುತ್ತೆ ಅಂತ ಹೇಳ್ತೀರ ನೀವು. ಬೆಂಕಿ ಗಿಂಕಿ ಬಿದ್ದು ಏನೋ ಗಿದ್ದಾಗಬೇಕು ಅಂತ ಇವತ್ತು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನು ನಾನು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ APMC ನನಗೆ ಅಲ್ಲಿಗೆ ಸುಮಾರು ಕಂಪ್ಲೇಂಟ್ ಬಂದಿದೆ, ಈ ಥರ ಸರಿಯಾಗಿ ಇದಿಲ್ಲ ಅಂತ. ಅಲ್ಲಿ ಬಂದಾಗ ನೀವು ಬಂದಿಲ್ಲ ಅನಿಸುತ್ತೆ. ಅಲ್ಲಿಗೆ ಟಾಯ್ಲೆಟ್ ಇಲ್ಲ, ಅವನೇ ಕಲೆಕ್ಟ್ ಮಾಡ್ಕೊಳ್ತಾನೆ. 45,000 ಬರ್ತಂತೆ ತಿಂಗಳಿಗೆ ಅವನಿಗೆ. ಹೆಣ್ಮಕ್ಳು ಟಾಯ್ಲೆಟ್ ಸಪ್ರೇಟ್ ಇಲ್ಲ, ಗಂಡು ಮಕ್ಳು ಸಪ್ರೇಟ್. ಗಲೀಜಾಗಿದೆ ಒಳಗಡೆ. ನಾನು ನೋಡ್ಕೊಂಬಂದೆ. ಡ್ರಿಂಕಿಂಗ್ ಇದೆ ಅಂತ ಹೇಳಿದ್ರು. ಡ್ರಿಂಕಿಂಗ್ ಹೋದಾಗ ನೀರೇ ಇಲ್ಲ ಅಲ್ಲಿ. ಅದು ಮೇಲೆ ಡಸ್ಟು 1 kg ಇರ್ತದೆ, ಬರುತ್ತೆ ಅಂತ ಅಮ್ಮ ತಿಳಿಸಿ. ಯಾವ ಪೈಪಲ್ಲಿ ನೀರು ಬಂದಿಲ್ಲ. ಇಲ್ಲ ಸರ್ ನಿಂತೋಗ್ಬಿಡಿ ಸರ್ ಅಂತ. ಅಲ್ಲ ಅಕ್ಕಪಕ್ಕದವ್ರು ಹೇಳ್ತಾರೆ 2-3 ತಿಂಗಳಾಯ್ತು ನಿಂತೋಗಿ, ಯಾರೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಇಲ್ಲಿ ಬಂದಾಗ ಇದು ಓಪನ್, ಇದು ಥ್ರೆಟ್ ಟು ದಿ ಪೀಪಲ್, ಎಲ್ರಿಗೂ. ದೇವಸ್ಥಾನ ಇರ್ಬೋದು, ಸರೌಂಡಿಂಗ್ ರೆಸಿಡೆನ್ಸಿಯಲ್ ಇದು ಥ್ರೆಟ್. ಇದು ಬೆಂಕಿನೂ ಬೀಳ್ಬೋದು, ಮಳೆ ಬಿದ್ದರೆ ಈ ವಾಸನೆ ತಡೆಯೋಕ್ಕಾಗಲ್ಲ. ಅವರು ನಾವು ಹೇಳಿ ಕಳಿಸಿದ್ರು ಬಂದ ಚೀಫ್ ಆಫೀಸರ್. ನಿಮ್ಮಲ್ಲಿ ಉಡುಪಿಯಲ್ಲಿ ಭಾರಿ ಆ್ಯಕ್ಟಿವ್ ಇದ್ದಾರೆ ಎಲ್ಲ ಆಫೀಸರ್ಸು. ದೇ ಆರ್ ಸೋ ಆ್ಯಕ್ಟಿವ್, ದೇ ಡೋಂಟ್ ಬಾದರ್ ಎನಿಥಿಂಗ್. ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ, ಕಾನೂನುಬದ್ಧವಾಗಿ ಏನು ಮಾಡ್ಬೇಕು ನಾನು ಮಾಡ್ತೀನಿ.